ರಷ್ಯಾದೊಂದಿಗೆ ನಡೆಯುತ್ತಿರುವ ಯುದ್ಧದಲ್ಲಿ ಅಮೆರಿಕದ ಭದ್ರತಾ ನೆರವು ಉಕ್ರೇನ್ಗೆ ಮುಂದುವರಿಯಬೇಕಾದರೆ ಅದಕ್ಕೆ ಫಲವಾಗಿ ದೊಡ್ಡ ಮೊತ್ತದ ಬೇಡಿಕೆಯನ್ನು ಅಮೆರಿಕ ಉಕ್ರೇನ್ ಮುಂದಿಟ್ಟಿದೆ. ಅಮೆರಿಕ ಇಟ್ಟಿರುವ ಬೇಡಿಕೆ ಕೇವಲ ಉಕ್ರೇನ್ ಮಾತ್ರವಲ್ಲ, ಇಡೀ ವಿಶ್ವವನ್ನೇ ಚಕಿತಗೊಳಿಸಿದೆ. ಹೌದು, ಉಕ್ರೇನ್ನಲ್ಲಿರುವ ಅಪರೂಪದ ಖನಿಜ ನಿಕ್ಷೇಪಗಳನ್ನು ನನಗೆ ನೀಡಬೇಕು ಅನ್ನುವ ಬೇಡಿಕೆಯನ್ನು ವಾಷಿಂಗ್ಟನ್ ಉಕ್ರೇನ್ ಅಧ್ಯಕ್ಷರ ಮುಂದಿಟ್ಟಿದೆ. ಉಕ್ರೇನ್ನಲ್ಲಿ ಲಭ್ಯವಿರುವ ಅಪರೂಪದ ಖನಿಜ ಮತ್ತು ಲೋಹಗಳಾದ ಟೈಟಾನಿಯಂ, ಗುಲಿಯಂಗೆ ಅಮೆರಿಕ ಬೇಡಿಕೆಯನ್ನು ಇಟ್ಟಿದ್ದು, ಪ್ರಸ್ತುತ ಇಂತಹ ಅಪರೂಪದ ಲೋಹಗಳು ಚೀನಾ ಬಳಿ ಮಾತ್ರ ಇವೆ. ಬೀಜಿಂಗ್ ಹೊಂದಿರುವ ಈ ಹಿಡಿತವನ್ನು ತಪ್ಪಿಸಲು ಇದೀಗ ವಾಷಿಂಗ್ಟನ್ ಹೊಸ ದಾಳವನ್ನು ಉರುಳಿಸಿದೆ. ಇದೇ ವಿಷಯವಾಗಿ ಇತ್ತೀಚೆಗೆ ಉಕ್ರೇನ್ ಮತ್ತು ಅಮೆರಿಕದ ನಡುವೆ ಮಾತುಕತೆ ಕೂಡ ನಡೆದಿತ್ತು. ರಷ್ಯಾದೊಂದಿಗಿನ ಯುದ್ಧದಲ್ಲಿ ಅಮೆರಿಕ ನೀಡಿದ್ದ ಸೇನಾ ನೆರವಿಗೆ ಬದಲಾಗಿ 500 ಶತಕೋಟಿ ಅಮೆರಿಕನ್ ಡಾಲರ್ನಷ್ಟು ಮೌಲ್ಯದ ಖನಿಜವನ್ನ ತನಗೆ ನೀಡಬೇಕು ಎಂದು ವಾಷಿಂಗ್ಟನ್ ಬೇಡಿಕೆಯನ್ನ ಇಟ್ಟಿತ್ತು. ಆದರೆ ಈ ಬೇಡಿಕೆಯನ್ನ ಜೆಲೆನ್ಸ್ಕಿ ತಿರಸ್ಕರಿಸಿದ್ದಾರೆ. 2022ರ ಫೆಬ್ರವರಿಯಲ್ಲಿ ರಷ್ಯಾ ಉಕ್ರೇನ್ ವಿರುದ್ಧ ಯುದ್ಧವನ್ನ ಸಾರಿತ್ತು. ಈ ಸಂದರ್ಭದಲ್ಲಿ ಉಕ್ರೇನ್ಗೆ ಶಸ್ತ್ರಾಸ್ತ್ರಗಳಿಗಾಗಿಯೇ 67 ಶತಕೋಟಿ ಅಮೆರಿಕನ್ ಡಾಲರ್ ಹಾಗೂ ಬಜೆಟ್ನಿಂದ ನೇರ 31.5 ಶತಕೋಟಿ ಅಮೆರಿಕನ್ ಡಾಲರ್ ನೆರವನ್ನು ಈಗಾಗಲೇ ನೀಡಲಾಗಿದೆ. ಆದರೆ ಇದಕ್ಕೆ ಪರ್ಯಾಯವಾಗಿ ಕೇಳಿದ ಖನಿಜ ನೀಡಲು ನಿರಾಕರಿಸಿದ ಜೆಲೆನ್ಸ್ಕಿ ನಡೆಗೆ ಟ್ರಂಪ್ ತೀವ್ರ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರಂತೆ. ಖನಿಜ ಹಂಚಿಕೊಳ್ಳುವ ಒಪ್ಪಂದಕ್ಕೆ ಮ್ಯೂನಿಕ್ನಲ್ಲಿ ಸಹಿ ಹಾಕುವುದಾಗಿ ಜೆಲೆನ್ಸ್ಕಿ ಹೇಳಿದ್ದರು. ಆದರೆ ಅವರು ಈಗ ನುಡಿದಂತೆ ನಡೆಯಲಿಲ್ಲ ಎಂದು ಅಮೆರಿಕದ ಹಣಕಾಸು ಕಾರ್ಯದರ್ಶಿ ಸ್ಕಾಟ್ ಬೆಸ್ಪೆಟ್ ಈಗಾಗಲೇ ಆರೋಪಿಸಿದ್ದಾರೆ. ಈ ಆರ್ಥಿಕ ಒಪ್ಪಂದದ ಮೂಲಕ ಉಕ್ರೇನ್ ನಾಗರಿಕರನ್ನ ಅಮೆರಿಕದ ಬಳಿ ತರುವುದು ಹಾಗೂ ಅಮೆರಿಕದ ನಾಗರಿಕರಿಗೆ ಈ ಕುರಿತು ಮನವರಿಕೆ ಮಾಡಿಕೊಡುವ ಉದ್ದೇಶ ವಾಷಿಂಗ್ಟನ್ನದ್ದು. ನಂತರ ಮಾತುಕತೆಯ ಮೇಜಿಗೆ ರಷ್ಯಾವನ್ನ ಆಹ್ವಾನಿಸಿ ಅವರ ಮೇಲಿನ ಕೆಲ ನಿರ್ಬಂಧಗಳನ್ನು ತೆರವುಗೊಳಿಸುವ ಭರವಸೆ ನೀಡಿ ಬೇಡಿಕೆ ಈಡೇರಿಸಿಕೊಳ್ಳುವ ಉದ್ದೇಶವಿದೆ ಎಂದು ಸ್ಕಾಟ್ ಹೇಳಿದರು. ಅಮೆರಿಕದ ಷರತ್ತಿನ ಕುರಿತು ಯೋಚಿಸಲು ಕೆಲ ಸಮಯ ಬೇಕಾಗಿದೆ. ನಾನೇನಿದ್ದರೂ ಆಡಳಿತಗಾರನೇ ಹೊರತು ಸಂಧಾನಕಾರನಲ್ಲ. ಈ ಕುರಿತು ಚರ್ಚಿಸಿ ನಿರ್ಧರಿಸಲಾಗುವುದು ಅಂತ ಉಕ್ರೇನ್ ಅಧ್ಯಕ್ಷ ಜೆಲೆನ್ಸ್ಕಿ ಹೇಳಿದ್ದಾರೆ.